ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ಒಳ ಮೀಸಲಾತಿ ಪ್ರಕ್ರಿಯೆ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಮೊನ್ನೆ ಅಷ್ಟೇ ಸದನದಲ್ಲಿ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೇನು ಒಳ ಮೀಸಲಾತಿ ಪ್ರಕ್ರಿಯೆಗಳು ಅಂತಿಮ ಹಂತವನ್ನು ತಲುಪಿದೆ ಅಂಡ್ ಎಸ್ಪೆಷಲಿ ನೋಟಿಫಿಕೇಶನ್ಗಳು ಕೂಡ ಆಗುತ್ತೆ ವಿತ್ ಏಜ್ ರಿಲ್ಯಾಕ್ಸೇಷನ್ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ಮೇಲೆ ನಿಮ್ಮ ಪ್ರಿಪ್ರೇಷನ್ ಅನ್ನ ಇನ್ನಷ್ಟು ಗಂಭೀರ ಮತ್ತು ತೀವ್ರವಾಗಿ ಮಾಡಬೇಕಾಗತ್ತೆ. ವಿಶೇಷವಾಗಿ ಯಾರೆಲ್ಲ ಮೊದಲ ಹಂತದಲ್ಲಿ ಇದ್ದೀರಾ ಅನ್ನೋ ಪ್ರಿಪ್ರೇಷನ್ ಅಲ್ಲಿ, ಸೊ ಅವ್ರು ಇನ್ನಷ್ಟು ಕ್ವಿಕ್ ಆಗಿ ನಿಮ್ಮ ಒಂದು ಸ್ಟ್ರಾಟಜಿಗಳನ್ನ, ನೋಟ್ಸ್ ಅನ್ನ, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ನೀವು ಯಾವ ಹುದ್ದೆಯ ತಯಾರಿಯನ್ನ ಮಾಡ್ತಾ ಇದ್ದೀರಾ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ರಿಸೋರ್ಸಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಕಾರಣ ಯಾಕೆ ಅಂತಂದ್ರೆ ಈ ಬಾರಿ ಕಾಂಪಿಟೇಷನ್ ಇನ್ನಷ್ಟು ಹೆಚ್ಚಿರುತ್ತೆ. ವಯೋಮಿತಿ ಸಡಿಲಿಕೆ ಕೊಡೋದ್ರಿಂದ ಸೊ ಹಳೆಯ ಆಸ್ಪಿರೆಂಟ್ಸ್ಗಳು ಕೂಡ ತುಂಬಾ ಜನ ಕಾಯ್ತಾ ಇದ್ದಾರೆ. SD, FD ಆಗಿರ್ಬೋದು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, PSI, ಸಿವಿಲ್ ಸಬ್ ಇನ್ಸ್ಪೆಕ್ಟರ್, ಸೊ ಈ ರೀತಿ ತುಂಬಾ ಹುದ್ದೆಗಳ ಒಂದು ಮಹತ್ವದ ಹುದ್ದೆಗಳ ನೋಟಿಫಿಕೇಶನ್ ಆಗೋದಿದೆ. ಹಾಗಾಗಿ ನೀವು ಬರೀ ರಿಸೋರ್ಸಸ್ಗಳನ್ನ ಓದೋದ್ರ ಜೊತೆ ಟೆಕ್ನಾಲಜಿಯನ್ನು ಕೂಡ ಸರಿಯಾಗಿ ಬಳಸ್ಕೊಳ್ಬೇಕು. ಯಾಕಂತಂದ್ರೆ ಇವತ್ತು ತುಂಬಾ ಜನ ಫ್ರೀ ಕ್ಲಾಸಸ್ನ ಮಾಡ್ತಾರೆ ಯೂಟ್ಯೂಬಲ್ಲಿ, ಯಾರು ಅದನ್ನ ನೋಡೋದಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ. ಕೆಲವರು ದುಡ್ಡು ಕೊಟ್ಟು ಕ್ಲಾಸ್ಗೆ ಸೇರ್ಕೊಂಡು ಕೂಡ ಇಂಟ್ರೆಸ್ಟೆಡ್ ಆಗಿ ಇರಲ್ಲ. ಬಟ್ ಫ್ರೀ ಆಗಿ ಕ್ಲಾಸ್ ಮಾಡಿದಾಗ ದಯವಿಟ್ಟು ನೋಡಿ. ಎಸ್ಪೆಷಲಿ ನಮ್ಮ ಕಿಟ್ಟಿ ಸರ್ PSI, ಸೊ ಅವರು ಕೂಡ ತುಂಬಾ ಕ್ಲಾಸಸ್ ನಮ್ಮ ಈಗ ಗುರುಕುಲ ಅಕಾಡೆಮಿ ಮೂಲಕ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಅಲ್ಲಿ. ಅಂಡ್ ಅದಾದ್ಮೇಲೆ ಹುಸೇನಪ್ಪ ನಾಯಕ್ ಸರ್ ಆಗಿರ್ಬೋದು, RG ಕ್ಲಾಸಸ್, ಸೊ ಈ ರೀತಿ ಹಲವಾರು ಜನ ಇದ್ದಾರೆ. ಅಂಡ್ ನಮ್ಮ ಈಶ್ವರಗಿರಿ ಸರ್, ಶರಣಯ್ಯ ಭಂಡಾರಿ ಮಠ ಸರ್, ಎಲ್ರದ್ದು ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಒಂದೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಯಾರ ಒಂದು ಕ್ಲಾಸಸ್ ಇಷ್ಟ ಆಗುತ್ತೆ, ಸೊ ಅವರ ಕ್ಲಾಸಸ್ಗಳನ್ನ ಕೇಳಿ. ಅಂಡ್ ಮೆಂಟಲ್ ಎಬಿಲಿಟಿ, ಕೆಲವೊಂದಿಷ್ಟು ಸೆಲ್ಫ್ ಡೌಟ್ಸ್ ಇರುತ್ತೆ ಕೆಲವರಿಗೆ. ಪ್ರತಿಯೊಂದಕ್ಕೂ ಕೂಡ ಸಿಲೆಬಸ್ಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಪ್ರಶ್ನೆ ಮಾಡುವಂಥದ್ದು ನಾನು ನೋಡಿದ್ದೀನಿ. ಸೊ ಹಂಗಾಗಿ ChatGPT ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಇತ್ತೀಚೆಗೆ ತುಂಬಾ ಜನ ಯೂಸ್ ಮಾಡ್ತಾರೆ. ಸೊ ನೀವೇನ್ ಮಾಡಿ, ChatGPT ಯಾವುದೇ ಪರೀಕ್ಷೆಗೆ ಸಂಬಂಧಪಟ್ಟಾಗ ಸಿಲೆಬಸ್ ಬೇಕಿದ್ರು ಕೂಡ ಅಲ್ಲಿ ನೀವು ಸರ್ಚ್ ಮಾಡ್ಕೊಂಡ್ರೆ ಆರಾಮಾಗಿ ನಿಮ್ಗೆ ಇಡೀ ಸಿಲೆಬಸ್ ಅನ್ನ ಕೊಡುತ್ತೆ. ಸೊ ಅದ್ರ ಜೊತೆ ಕೆಲವೊಂದು ರಿಸೋರ್ಸಸ್, ಯಾವ ಬುಕ್ಸ್ಗಳು ಬೆಸ್ಟ್ ಬುಕ್ಸ್ ಫಾರ್ PSI, ಫಾರ್ ESI, ಈ ರೀತಿ ನೀವು ಸರ್ಚ್ ಮಾಡಿದ್ರೆ ಬುಕ್ ಲಿಸ್ಟ್ ಕೂಡ ಸಿಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಪುಸ್ತಕಗಳನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಅದನ್ನ ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಈ ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆಗಳನ್ನ ಮಾಡೋದು ಅಥವಾ ನಾನೊಂದು ಒಬ್ಬರನ್ನ ಡಿಪೆಂಡ್ ಆಗ್ತೀನಿ ಅನ್ನೋದು ಅಷ್ಟೊಂದು ಸಮಂಜಸ ಅನ್ಸಲ್ಲ. ಕಾರಣ ಎಲ್ಲವೂ ಕೂಡ ನಿಮ್ಮ ಅಂಗೈಯಲ್ಲೇ ಸಿಗುತ್ತೆ. ರಿಸೋರ್ಸಸ್ಗಳು ಏನು ಬೇಕೋ ಎಲ್ಲ ಒಂದು ಪರೀಕ್ಷಾ ಮೆಟೀರಿಯಲ್ಸ್ ಕೂಡ ಇರುತ್ತೆ. ಸೊ ಹಂಗಾಗಿ ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ. ಆ್ಯಂಡ್ ಟೆಟ್ ಈ ಪರೀಕ್ಷೆ ಆಕಾಂಕ್ಷಿಗಳು ತುಂಬ ಜನ ಕಾಯ್ತಾ ಇದ್ದೀರಾ. ಸರ್ಕಾರ ಕೂಡಲೇ ಈಗ ಟೆಟ್ ಅನ್ನು ಮಾಡಬೇಕು. ಕಾರಣ 2.5 ಲಕ್ಷ ಅಭ್ಯರ್ಥಿಗಳಿಗಿದ್ದಾರೆ. ಸೊ ಅದೊಂದು ಮುಖ್ಯವಾಗಿ ಏನು ಅಂತಂದರೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಟೆಟ್ ಪರೀಕ್ಷೆಯನ್ನ ಆನ್ಲೈನ್ ಮೂಲಕ ಮಾಡಬೇಕು ಅಂತ ಸರ್ಕಾರ ಏನೋ ನಿರ್ಧಾರ ಮಾಡಿದೆಯಂತೆ. ಇದಕ್ಕೆ ಸಂಬಂಧಪಟ್ಟಾಗ ಇವತ್ತು ಪತ್ರಿಕಾ ವರದಿಯನ್ನು ಕೂಡ ನೋಡಿರ್ತೀರ ನೀವು. ಅದರಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ, ಅಪ್ಕಮಿಂಗ್ ಈಗ ಟೆಟ್ ಪರೀಕ್ಷೆ ಮಾಡಿದ್ರೆ ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಹೆಲ್ಪ್ಫುಲ್ ಕೂಡ ಇದೆ ತುಂಬಾ. ಯಾಕಂದ್ರೆ ಕ್ವಿಕ್ ಆಗಿ ರಿಸಲ್ಟ್ ಬರುತ್ತೆ, ಯಾವುದೇ ರೀತಿ ಪರೀಕ್ಷೆಯ ಲೋಪದೋಷಗಳಾಗಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆನ ತಡೆಯಬಹುದು. ಆಲ್ಮೋಸ್ಟ್ ಇದು ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಅನ್ವಯ ಆಗಲಿ ಅನ್ನೋದು ನಮ್ಮ ಆಶಯ. ಈಗ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗ್ಬಿಟ್ರೆ ಆಲ್ಮೋಸ್ಟ್ ಪರೀಕ್ಷಾ ಕ್ರಮಕ್ಕೆ ಒಂದಷ್ಟು ಕಡಿವಾಣವನ್ನ ಹಾಕಬಹುದು. ಅಂಡ್ ಅದರ ಜೊತೆ ಟೀಚರ್ಸ್ ಹುದ್ದೆ ಆಕಾಂಕ್ಷಿಗಳು ಅಷ್ಟೇ ತುಂಬಾ ಪ್ರೆಷರ್ ಇದೆ ಈಗ ಸರ್ಕಾರದ ಮೇಲೆ. ಶಿಕ್ಷಕ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ಅನ್ನೋದು ಅದು ಕೂಡ ಆಗುತ್ತೆ. ಅಂಡ್ ಒಟ್ಟಾರೆಯಾಗಿ ಒಳ ಮೀಸಲಾತಿ ಪ್ರಕ್ರಿಯೆಗೆ ಯಾವುದೇ ತೊಂದರೆ ಇಲ್ಲ. ಈಗೇನೋ ಒಂದು ಗೊಂದಲ ಇರುವಂತದ್ದು, ಅಲೆಮಾರಿ ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಅವ್ರಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಸರ್ಕಾರ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ ಮೀಸಲಾತಿ ಪ್ರಕ್ರಿಯೆಯನ್ನು ಮುಗಿಸುತ್ತೆ, ಅದರಲ್ಲಿ ಯಾವುದೂ ಸಮಸ್ಯೆ ಆಗಲ್ಲ ಅನ್ನೋದಿದೆ. ಬಟ್ ನಿಜಕ್ಕೂ ಆ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಒಂದಿಷ್ಟು ಪಾಲು ಸಿಗಬೇಕಿತ್ತು. ಯಾಕಂತಂದ್ರೆ ಕಡಿಮೆ ಜನಸಂಖ್ಯೆ ಇದ್ರೂ ಕೂಡ ಸಾಮಾಜಿಕವಾಗಿ ಅವರ ಸ್ಥಿತಿಗತಿಗಳು ತುಂಬಾ ಹೀನವಾಗಿದೆ. ಸೊ ಹಂಗಾಗಿ ಅವ್ರಿಗೆ 1% ರಿಸರ್ವೇಶನ್ ಅವ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಅದನ್ನ ಕೊಡುತ್ತಾ ಇಲ್ವಾ, ಏನ್ ಮಾಡುತ್ತೆ, ಯಾವ ರೀತಿ ಪ್ರಕ್ರಿಯೆಯನ್ನು ಮಾಡ್ಕೊಳ್ಳುತ್ತೆ ಅನ್ನೋದು ಅದು ಸರ್ಕಾರದ ನಿರ್ಧಾರ ಮತ್ತು ಸಚಿವ ಸಂಪುಟದ ನಿರ್ಧಾರ. ನಮ್ಮ ಒಂದು ಏನು ವಿಷಯ ಇರಬೇಕು, ಈಗ ಜಸ್ಟ್ ಓನ್ಲಿ ಪ್ರಿಪ್ರೇಷನ್ ಕಡೆ ಫೋಕಸ್ ಮಾಡುವಂಥದ್ದು. ನಿಧಾನಕ್ಕೆ ಲೈಬ್ರರಿಗಳು, ಒಂದಿಷ್ಟು ಕೋಚಿಂಗ್ ಸೆಂಟರ್ಗಳು ಭರ್ತಿ ಆಗ್ತಾ ಇದೆ. ಈಗಷ್ಟೇ ಅಭ್ಯರ್ಥಿಗಳು ಒಂದು ಜಾಯ್ನ್ ಆಗ್ತಾ ಇದ್ದಾರೆ. ಬಟ್ ಅದೇ ಜೋಶನ ನೀವು ಕಂಟಿನ್ಯೂ ನಿಮ್ಮ ಪ್ರಿಪ್ರೇಷನ್ ಎಂಡ್ವರೆಗೂ, ಪರೀಕ್ಷೆ ಮುಗಿಯೋವರೆಗೂ ಇರಲಿ. ಪರೀಕ್ಷಾ ಕ್ರಮಗಳ ಬಗ್ಗೆ ಅದರ ಬಗ್ಗೆ ಯಾವುದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಬಿಕಾಸ್ ಇಟ್ಸ್ ನಾಟ್ ಗುಡ್ ಟೈಮ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ. ಇದು ಒಳ್ಳೆಯ ಸಮಯ ಅಲ್ಲ. ಆ್ಯಂಡ್ ಅಪ್ಕಮಿಂಗ್ ನಿಮ್ಮ ಒಂದು ತಯಾರಿಯೊಂದಿಗೆ ನಿಮ್ಮ ಸ್ಟ್ರಾಟಜಿ ಮತ್ತು ಸ್ಮಾರ್ಟ್ ವರ್ಕು, ನೋಟ್ಸು, ಕರೆಂಟ್ ಅಫೇರ್ಸ್ದು ಓನ್ ಆಗಿ ನೋಟ್ಸನ್ನು ಮಾಡ್ಕೊಳ್ಳುವಂಥ ಕೆಲಸ ಮಾಡಿ. ವಿಷಯಕ್ಕೆ ಸಂಬಂಧಪಟ್ಟಾಗ ಸಬ್ಜೆಕ್ಟ್ಗಳು ವಿಷಯಕ್ಕೆ
ನೀವು ಸಪರೇಟ್ ಆಗಿ ಕ್ಲಾಸಸ್ ಅನ್ನು ಕೇಳಿರ್ತೀರ, ಕೆಲವರು ಆಲ್ರೆಡಿ ಕೋಚಿಂಗ್ ತೆಗೆದುಕೊಂಡಿರ್ತಾರ. ಸೊ ಅದಕ್ಕೆ ಸಂಬಂಧಪಟ್ಟಾಗ ನೀವು ಹೆಂಗೆ ಪ್ರಶ್ನೆ ಪತ್ರಿಕೆಗಳನ್ನು ಬೆಳೆಸ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ಕಾರಣ ಈಗ ಗ್ರೂಪ್ ಸಿ ಸಿಲೆಬಸ್ದು ಏನು ಪೇಪರ್ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಿದೆ. ಅಂದ್ರೆ ಈ ಹಿಂದಿನ ರೀತಿ ಸಿಲೆಬಸ್ ಇಲ್ಲ ಗ್ರೂಪ್ಸ್ ಇದು. ಮೊನ್ನೆ ಅಷ್ಟೇ VAO ಪರೀಕ್ಷೆ ನೋಡಿದ್ರಲ್ಲ, ಸೊ ಅದು ಹೊಸದಾದ ಆಗಿರುವಂಥ ಸಿಲೆಬಸ್. ನೆಕ್ಸ್ಟ್ VA ನೋಟಿಫಿಕೇಶನ್ ಆದರೂ ಕೂಡ ಸೇಮ್ ಇರುತ್ತೆ. ಹಾಗಾಗಿ ಅದೇ ರೀತಿ ಪ್ರಿಪ್ರೇಷನ್ ಮಾಡಿ. ಆ್ಯಂಡ್ SDFD ಅದು ಸಿಲೆಬಸ್ ಬದಲಾವಣೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಫಾರೆಸ್ಟ್ ಗಾರ್ಡ್ದು ಕೂಡ ಯಾವ ಮಾಹಿತಿ ಇಲ್ಲ. ಆ್ಯಂಡ್ ಇದು ಎಕ್ಸೈಸ್ ಗಾರ್ಡ್ದು ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ ಸಿಲೆಬಸ್ ಚೇಂಜ್ ಆಗೋದ್ರ ಬಗ್ಗೆ. ಇಷ್ಟಂತೂ ಅಧಿಕೃತವಾಗಿ ನಿಮ್ಮ ಕಣ್ಮುಂದೆ ಇರುವಂಥದ್ದು. ಸೊ ಇದನ್ನು ಪಾಲಿಸ್ಕೊಂಡು ಹೋಗಿ ಪರೀಕ್ಷೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಧನ್ಯವಾದಗಳು.